ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಬಸ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ 6 ಮಂದಿ ಸಾವನ್ನಪ್ಪಿರೋದು, ಇದೀಗ ಅಲ್ಲಿ ಯಾವ ರೀತಿಯಂತಹ ವಾತಾವರಣ ಇದೆ ಅನ್ನೋದು ಒಂದು ಕಡೆ, ಆದರೆ ಯಾವ ರೀತಿಯಾಗಿ ಈಗ ಬೆಳವಣಿಗೆಗಳು ನಡೀತಾ ಇದೆ? ಕೆಲವು ಕಡೆಗಳಲ್ಲಿ ಕುಟುಂಬಸ್ಥರಿಗೂ ಕೂಡ ತಮ್ಮ ಮಕ್ಕಳನ್ನ ಅಥವಾ ಅಲ್ಲಿ ಇದ್ದಂತಹ ಮೃತದೇಹಗಳನ್ನು ಗುರುತಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ನವಿತಾ, ಹಿರಿಯೂರು ಸಮೀಪ ನಡೆದಂತಹ ಕಂಟೈನರ್ ಮತ್ತು ಬಸ್ನ ನಡುವಿನ ಅಪಘಾತದಲ್ಲಿ ಇಲ್ಲಿವರೆಗೂ ಕೂಡ ಅಷ್ಟೇ 6 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಖುದ್ದಾಗಿ ಚಿತ್ರದುರ್ಗ ಜಿಲ್ಲಾ SP ರಂಜಿತ್ ಭಂಡಾರ ಅವರು ಕೂಡ ಅಷ್ಟೇ ಸ್ಪಷ್ಟ ಮಾಡಿರುವಂತಹದ್ದು. ಇನ್ನು ಮಾರ್ಚರಿ ಬಳಿ ಕೂಡ ಅಷ್ಟೇ ಆ ಸಾವನ್ನಪ್ಪಿರುವಂತಹ 6 ಮೃತದೇಹಗಳ ಪೈಕಿ 5 ಮೃತದೇಹಗಳನ್ನು ಈ ಒಂದು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಒಂದು ಮಾರ್ಚರಿಗೆ ತಗೊಂಡು ಬಂದಿದ್ದಾರೆ. ಡ್ರೈವರ್ ಅಂದರೆ ಕಂಟೈನರ್ನ ಡ್ರೈವರ್ ಇಂದ ಆತನ ಮೃತದೇಹ ಮಾತ್ರ ಹಿರಿಯೂರು ಸರ್ಕಾರಿ ಆಸ್ಪತ್ರೆ ಇದೆ. ಉಳಿದಂತೆ ಇನ್ನು 5 ಮೃತದೇಹಗಳನ್ನು ಕೂಡ ಅಷ್ಟೇ ಇಲ್ಲಿಗೆ ತಂದಿರುವಂತಹದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಕುಟುಂಬಸ್ಥರ ಆಕ್ರಂದನೂ ಕೂಡ ಮುಗಿಲ್ಮುಟ್ಟಿರುವಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಅಷ್ಟೇ ವಯಸ್ಸಿನಲ್ಲಿರುವಂಥವರು, 27, 28 ವಯಸ್ಸಿನ ಯುವತಿಯರು ಎಲ್ಲರೂ ಕೂಡ ಅಷ್ಟೇ ಸ್ನೇಹಿತರ ಜೊತೆಯಲ್ಲಿ ಟ್ರಿಪ್ಗೆ ಹೋಗಬೇಕು ಅಂತ ಬಂದಿದ್ದರು. ಎಲ್ಲೋ ಒಂದು ಕಡೆ ವಿಧಿಯ ಆಟ ಯಾವ ರೀತಿಯಾಗಿತ್ತು ಅಂತಂದರೆ, ಇವತ್ತು ಟ್ರಿಪ್ಗೆ ಅಂತ ಬಂದಿದ್ದವರು ಸಾವಿನ ಮನೆಯನ್ನು ಸೇರಿರುವಂಥದ್ದು. ಈ ನಿಟ್ಟಿನಲ್ಲಿ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಈಗೇನಿಲ್ಲಿ 5 ಬಾಡಿಗಳಿದ್ದಾವೆ, 5 ಬಾಡಿಗಳ ಪೈಕಿ ಈಗಾಗಲೇ 2 ಮೃತದೇಹಗಳನ್ನು ಪತ್ತೆ ಕಾರ್ಯ ಕೂಡ ಅಷ್ಟೇ ಕಂಪ್ಲೀಟ್ ಆಗಿರುವಂಥದ್ದು. ಒಂದು ಬಿಂದು ಮತ್ತು ಆಕೆಯ ಒಂದು 4.5 ವರ್ಷದ ಮಗು ಗ್ರೇಯಾ ಅಂತ, ಇಬ್ಬರ ಒಂದು ಮೃತದೇಹಗಳನ್ನು ಅವರ ಗಂಡ ದರ್ಶನ್ ಈಗಾಗಲೇ ಐಡೆಂಟಿಫೈ ಮಾಡಿದ್ದಾರೆ. ಇವರಿಬ್ಬರದು ಕೂಡ ಅಷ್ಟೇ ನನ್ನ ಹೆಂಡತಿ ಮತ್ತು ಮಗಳು ಅಂತ ಹೇಳ್ಬಿಟ್ಟು. ಉಳಿದಂತೆ ಇನ್ನು 3 ಮೃತದೇಹಗಳು ಈಗಾಗಲೇ ಏನಿದೆ, ಆ ಒಂದು 3 ಮೃತದೇಹಗಳಲ್ಲಿ ಒಂದು ರೀತಿಯಂಥ ಗುರುತು ಪತ್ತೆಯಲ್ಲಿ ಒಂದು ರೀತಿ ಗೊಂದಲ ಇದೆ. ಯಾಕಂದರೆ ಇಲ್ಲಿ ಮಾನಸ್ ಅವರ ತಂದೆಯವರು ಹೇಳ್ತಿರುವಂಥ ಪ್ರಕಾರವಾಗಿ ಒಂದು ನನ್ನ ಮಗಳು ಚೈನ್ ಹಾಕೊಂಡಿದ್ರು, ಜೊತೆಗೆ ವಿಘ್ನೇಶ್ ಅನ್ನೊಂದು ಡಾಲರ್ ಇತ್ತು, ಆ ಡಾಲರ್ನಿಂದಾಗಲಿ ಆಕೆ ನನ್ನ ಮಗಳು ಅಂತಲೇ ತಂದೆ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನವ್ಯ ಕುಟುಂಬಸ್ಥರು ಕೂಡ ಅಷ್ಟೇ ನನ್ನ ಮಗಳು ಅದೇ ರೀತಿಯಂಥ ಚೈನ್ ಹಾಕಿದ್ರು ಅಂತಲೂ ಕೂಡ ಅವ್ರು ಹೇಳ್ತಿದ್ದಾರೆ. ಈ ಒಂದು ಗೊಂದಲದಿಂದಾಗಿ ಈಗಾಗಲೇ ಒಂದಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಈ ಕಾರಣಕ್ಕೋಸ್ಕರ ಅವರು ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಿ ಒಂದು ವೇಳೆ ನೀವೇನಾದರೂ ಕ್ಲಿಯರ್ ಕಟ್ಟಾಗಿ ಏನಾದರೂ ಹೇಳ್ತೀರಿ ಅಂತಂದರೆ ನಾವು ಬಾಡಿಗಳನ್ನು ಹಸ್ತಾಂತರ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅನ್ನೋಂಥ ಮಾತನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ 3 ಮೃತದೇಹಗಳು ಕೂಡ, ಒಂದು ರಶ್ಮಿದು, ಮತ್ತೊಂದು ನವ್ಯ, ಇನ್ನೊಂದು ಮೃತದೇಹ ಮಾನಸ, ಈ 3 ಮೃತದೇಹಗಳು ಕೂಡ ಅಷ್ಟು ಈಗಾಗಲೇ ಮಾರ್ಚರಿಯಲ್ಲೇ ಇರುವಂಥದ್ದು. ಸೊ ಕುಟುಂಬಸ್ಥರು ಕೂಡ ಬಂದಿದ್ದಾರೆ, ಮಾಹಿತಿಯನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡ್ತಾ ಇರುವಂತಹದ್ದು. ಯಾಕಂದರೆ ಇಲ್ಲಿ ಕನ್ಫ್ಯೂಷನ್ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಪರ್ಟಿಕ್ಯುಲರ್ ಅಂತ ಸ್ಟೇಜಲ್ಲಿ ಮೃತದೇಹಗಳನ್ನು ಕೊಡೋಕೆ ಹೋಗೋದಿಲ್ಲ. ಅದು ಕ್ಲಾರಿಟಿ ಇದ್ದಾಗ ಮಾತ್ರ, ಇಲ್ಲ ಅಂತಂದರೆ DNA ತಪಾಸಣೆಗೆ ಒಳಪಡಿಸ್ತೀವಿ ಅನ್ನೋಂಥದ್ದನ್ನು ಕೂಡ ಹೇಳ್ತಿದ್ರೆ. ಇಲ್ಲಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಹಾಸನ ಮೂಲದ ಅಂದರೆ ಚನ್ನರಾಯಪಟ್ಟಣ ಮೂಲದ ಚಂದ್ರೇಗೌಡರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಪಾಪ ಅವರು ಕೂಡ ಅಷ್ಟೇ ತಮ್ಮ ಮಗಳು 27 ವರ್ಷ ವಯಸ್ಸು, ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ರು. ಪಾಪ ತುಂಬ ಕನಸು ಕಟ್ಕೊಂಡಿದ್ರು. ಪಾಪ ಅವರು ವ್ಯಾಪಾರ ಮಾಡಿಕೊಂಡು ಮಗಳನ್ನ ಪೋಷಣೆಯನ್ನು ಮಾಡ್ತಿದ್ರು. ಇವತ್ತು ಅವರ ಮಗಳಿಲ್ಲ ಅನ್ನುವಂಥ ನೋವು ಕೂಡ ಅಷ್ಟೇ. ಅವರು ಪಾಪ ಬಂದರು, ಐಡೆಂಟಿಫಿಕೇಷನ್ ಕೂಡ ಮಾಡಿದ್ರು. ಚೈನ್ನ ಮುಖಾಂತರವಾಗಿ ಮಾನಸ ನನ್ನ ಮಗಳಿಗೆ ಆ ಚೈನ್ ಹಾಕಿದೆ. ಯಾಕಂದರೆ ಅಲ್ಲೊಂದು ವಿಘ್ನೇಶ್ವರನ ಡಾಲರ್ ಇತ್ತು ಅಂತಲೂ ಕೂಡ ಅಷ್ಟೇ ಅವ್ರು ಹೇಳಿದ್ರು. ಅವರು ನೋಡ್ತಾ ಇರ್ಬೋದು, ಕುಟುಂಬಸ್ಥರು ಕೂಡ ಅಷ್ಟೇ ಅವ್ರನ್ನ ಸಮಾಧಾನ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಹಿಂಗೆ ಅಂದರೆ ಮಗುಗೆ ಇನ್ನೊಂದು 3-4 ತಿಂಗಳಲ್ಲಿ ಮದುವೆ ಕೂಡ ಅಷ್ಟೇ ಮಾಡಬೇಕಾಗಿತ್ತಂತವರು. ಪಾಪ ಸಾಲ ಸೂಲ ಮಾಡಿಕೊಂಡು ಮದುವೆ ಸಿದ್ಧತೆಗಳಲ್ಲೂ ಕೂಡ ಇದ್ದರು. ಸರ್, ಎಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಮಗಳು ಅಂತ? ಸರ್, ಬೆಂಗಳೂರಲ್ಲಿ. ಸರ್, ಬೆಂಗಳೂರಲ್ಲಿ ಎಂಗೇಜ್ಮೆಂಟ್ ಆಗಿದೆ ಸರ್? ಅಲ್ಲ, ಎಂಗೇಜ್ಮೆಂಟ್ ಆಗಿಲ್ಲ, ಮದುವೆ ಫಿಕ್ಸ್ ಆಗಿದೆ. ಮದುವೆ ಫಿಕ್ಸ್ ಆಗಿದೆ. ಪಾಪ ಅವ್ರು ಆಗಲೇ ಹೇಳ್ತಾ ಇದ್ರು ಸರ್, ವ್ಯಾಪಾರ ಮಾಡಿಕೊಂಡು ಮಗಳನ್ನ ಕಷ್ಟ ಬಿದ್ದು ಓದಿಸಿದ್ದೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದೆ ಅಂತ. ಅಕ್ಕಪಕ್ಕದ ಮನೆಯವರೇ ನಾವು ಇಬ್ಬರು. ನಿಮ್ಗೆ ಹೆಂಗೆ ಗೊತ್ತಾಯಿತು ಸರ್ ವಿಚಾರ? ಪೊಲೀಸ್ನವ್ರು ಫೋನ್ ಮಾಡಿ, ಚನ್ನರಾಯಪಟ್ಟಣದಿಂದ ಫೋನ್ ಮಾಡಿ ಮನೆ ಹತ್ರ ಹುಡ್ಕೊಂಡು ಬಂದು ಆಗ ಗೊತ್ತಾಗಿತ್ತು ಸರ್. ನೀವು ಒಳಗೋಗಿದ್ರ ಸರ್? ನೋಡಿದ್ರೆ ಮಾರ್ಚರಿ ಒಳಗೋಗಿದ್ರ? ಇಲ್ಲ ಸರ್, ಹೋಗಿಲ್ಲ. ನಾವು ಬೇರೆಯವರೆಲ್ಲ ಹೋಗಿದ್ದು, ನಾನು ಸ್ವಲ್ಪ ಲೇಟಾಗಿ ಬಂದೆ ಇವಾಗ. ನೋಡಿಲ್ಲ ಸರ್. ಚಂದ್ರೇಗೌಡರು ಹೋಗಿದ್ರು ಇವರು? ಹೌದು ಸರ್. ಚಂದ್ರೇಗೌಡ್ರೆ, ಹೆಂಗೆ ನಿಮ್ಮ ಮಗಳು ಅಂತ ಐಡೆಂಟಿಫೈ ಆಯ್ತು ಈಗ ಅಂತ? ಸರ್, ಚೈನ್ ಡಾಲರಿಂದ ಗುರ್ತಿಡ್ದಿದೆ ಸರ್, ಅಷ್ಟು ಬಿಟ್ಟು ಇನ್ನೇನು ಗುರ್ತಿಡೋಕ್ಕಾಗಿಲ್ಲ. ಓಕೆ, ಅಂದರೆ ಈಗ SP ಅವ್ರು ಹೇಳ್ತಾ ಇದ್ರು, ನೀವು ಒಂದು ಚೈನು ಮತ್ತು ವಿಘ್ನೇಶ್ವರ ಡಾಲರ್ ಇತ್ತು ನನ್ನ ಮಗಳು ಅಂತ ಹೇಳ್ಬಿಟ್ಟು, ಅವರಿಬ್ಬರು ಸ್ನೇಹಿತರು ಚೈನ್ ಎಕ್ಸ್ಚೇಂಜ್ ಮಾಡ್ಕೊತಿದ್ರು ಅಂತ ಒಂದು ಗೊಂದಲ ಕ್ರಿಯೇಟ್ ಆಗ್ತಿದೆ ಇಲ್ಲಿ. ಯಾರ ಮಗಳು ಅನ್ನುವಂಥದ್ದು ಗೊಂದಲ ಇದೆ ಅಂತ ಹೇಳ್ತಿದ್ರು. ಮತ್ತೆ ಎಗೇನ್ ನೀವು ಹೋಗಿ ನೋಡಿ, ಇಲ್ಲ ನನ್ನ ಮಗಳೇ ಅಂತ ಏನಾದರೂ? ಇಲ್ಲ, ನಿನ್ನೆ ಅವ್ರದ್ದು ಮೊನ್ನೆ ಸೋಮವಾರ ನೈಟು ಬೆಂಗಳೂರು ಬಸ್ ಹತ್ತಿಸ್ತು ನಾನು ನನ್ನ ಮಗನು. ಅವಳು ಡಾಲರ್ ಕುತ್ತಿಗೆಯಲ್ಲಿ ಇತ್ತು ಚೈನು ವಿತ್ ಡಾಲರ್ದು. ಆ ಚೈನ್ ಮುಖಾಂತರ ಪತ್ತೆ ಹಚ್ಚಿದ್ದೀನಿ. ಇನ್ನು ಬೇರೆ ಯಾವ ರೀತಿಯಲ್ಲೂ ಗುರ್ತು ಹಿಡಿಯೋಕ್ಕಾಗ್ತಿಲ್ಲ. ಓಕೆ, ಈಗಲೇ ಕೊಡ್ತಾರಂತ ಬಾಡಿ ಕೇಳಿದ್ರೆ? ಇನ್ನೊಂದು 2-3 ಗಂಟೆಯಲ್ಲಿ ಕೊಡ್ತೀವಿ ಅಂದರು. ಇಲ್ಲ, ನೀವು ಪಾಪ ತುಂಬ ಅಂದರೆ ತುಂಬ ವ್ಯಾಪಾರ ಮಾಡಿಕೊಂಡು ಮಗಳನ್ನ ಒಂದು ಒಳ್ಳೆ ಸ್ಟೇಜಲ್ಲಿ ಇಟ್ಟಿದ್ರಿ, ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ರಿ.
ತುಂಬ ಕನಸು ಕಟ್ಕೊಂಡಿದ್ರಿ. ಆಸೆ ಇತ್ತು ಬಿಡಿ ಸರ್, ಎಲ್ಲ ನಿರಾಸೆ ಆಗೋಯ್ತು, ಏನು ಮಾಡೋಂಗಿಲ್ಲ. ಎಲ್ಲಿ ಕೆಲಸ ಮಾಡ್ತಿದ್ರು ಅವರು? ಬೆಂಗಳೂರು HCL ಕಂಪ್ನಿ ಅಂತ. ಎಲ್ಲಿಗೆ ಹೋಗ್ತಿದ್ರು ಅಂತ ನಿಮ್ಗೆ ಹೇಳಿದ್ರಾ? ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಾ? ಗೋಕರ್ಣ ಮುರುಡೇಶ್ವರ ಟ್ರಿಪ್ ಹೋಗಿ ಬರ್ತೀವಿ. ಇದು ಕ್ರಿಸ್ಮಸ್ ಡೇ ಬಂತಲ್ಲ, ಹಾಗೆ ರಜಾ ಸಿಕ್ಕಿದ್ದಿಲ್ಲ, ಹಂಗಾಗಿ ಹೋಗಿ ಬರ್ತೀವಿ. ನನ್ನ ಕೈಲೇ ಹೇಳಿರಲಿಲ್ಲ ಮಾತ್ರ ನನ್ನ ಮಗಳು ಹಿಂಗೆ ಟ್ರಿಪ್ ಹೋಗ್ತೀವಿ ಅಂತ. ನಮ್ಮ ಹೆಂಡತಿ ಅಟ್ಯಾಚ್ಮೆಂಟ್ ಜಾಸ್ತಿ ಜೊತೆ ಹೇಳಿದ್ರು, ತಾಯಿ ಜೊತೆ. ತಾಯಿಯವ್ರಿಗೆ ವಿಚಾರ ಹೇಳಿದ್ರ? ಇನ್ನೂ ಗೊತ್ತಿಲ್ಲ, ಮಲಗಿದಾರಲ್ಲ ಒಳಗಡೆ ಕಾರಲ್ಲಿ ಇದ್ದಾರೆ, ಅವ್ರಿಗೆ ವಿಚಾರ ಹೇಳ್ಬಾರ್ದಂತ ಸುಮ್ಮನೆ ಇದ್ದೀವಿ. ತಾಯಿಯವ್ರಿಗೆ ಯಾವುದೇ ವಿಚಾರನೂ ಹೇಳಿಲ್ಲ? ಇನ್ಸಿಡೆಂಟ್ ಆಗಿದೆ ಅಂತಾನೂ ಕೂಡ ಹೇಳಿಲ್ಲ ನೀವು? ಆಗಿದೆ ಅನ್ನೋ ಗೊತ್ತು, ಆದ್ರೆ ಈ ಥರ ಪೂರ ಆಗೋಗಿದೆ ಅನ್ನೋದು ಗೊತ್ತಿಲ್ಲ. ಮಗಳು ಎಲ್ಲ ಫುಲ್ ಕರ್ಕಲಾಗಿ ಹೋಗಿದ್ದಾಳೆ ಅನ್ನೋ ಗೊತ್ತಿಲ್ಲ. ಅವ್ರ ಮಗಳು ಒಂದು, ಅದು ನಮ್ಮ ಫ್ರೆಂಡ್. ಇನ್ನೊಬ್ರು ಇವ್ರ ಮಗಳು. ನಾವೆಲ್ಲ ಒಂದೇ ತಂದೆ ಸರ್. ನಿಮ್ಮ ಮಗಳು ನವ್ಯ ಅವರು ಮತ್ತೆ ಮಾನಸ್ ಅವರು LKG ಇಂದನೂ ಕೂಡ ಅಷ್ಟೇ ಒಂದೇ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದು ಇವತ್ತು ನೋಡಿ. ಹೌದು, ಅವ್ರು LKG UKG ಇಂದಲೂ ಬಾಲ್ಯದ ಗೆಳೆಯರು. ಒಂದೇ ಕಾಲೇಜು, ಒಂದೇ ಕಂಪ್ನಿಲಿ ಕೆಲಸ ಮಾಡೋದು, ಒಂದೇ ಮನೇಲಿ ಇದ್ದರು. ಎಲ್ಲ ಹೋಗೋರು ಜೊತೆಲೆ ಬರೋರು. ಈಗ ಸರ್, ಅವರೇನೋ ಮಗಳನ್ನ ಐಡೆಂಟಿಫೈ ಮಾಡಿದ್ರು, ಒಂದು ಚೈನಿಂದ ಮತ್ತೊಂದು ಡಾಲರಿಂದ ಅಂತ. ನೀವು ನವ್ಯ ಅವ್ರನ್ನ ಹೇಗೆ ಐಡೆಂಟಿಫೈ ಮಾಡಿದ್ರಿ? ಮಾಡೋಕ್ಕಾಯ್ತಾ ಇಲ್ಲ, ಅದು ಎಲ್ಲ ಕರ್ಕಲಾಗಿದೆಯಲ್ಲ, ಅದರಿಂದ ಏನು ಗೊತ್ತು ಮಾಡೋಕ್ಕಾಯ್ತಾ ಇಲ್ಲ, ಕಂಡಿಡಿಯೋಕ್ಕಾಯ್ತಾ ಇಲ್ಲ. ಒಟ್ಟಲ್ಲಿ ನವ್ಯನೂ ಹೋಗಿದ್ದಾರೆ, ಅವರು ಇಬ್ಬರು ಜೊತೆಲೇ ಹೋಗಾರೆ. ಅವ್ರ ಬಾಲ್ಯದ ಜೊತೆಲೇ ಬಂದು ಜೊತೆಲೇ ಹೋಗಾರೆ, ಅದರಲ್ಲೇ ಏನಿಲ್ಲ. ಈಗ ಮುಂದಿನ ಸ್ಟೆಪ್, ಈಗ ಒಂದು ವೇಳೆ ಐಡೆಂಟಿಫಿಕೇಶನ್ ಆಗಿಲ್ಲ ಅಂತಂದರೆ ಪೊಲೀಸವ್ರು ಬಹುಶಃ ಇನ್ನೊಂದು 3-4 ದಿನ ಟೈಮ್ ತಗೊಳುತ್ತೆ ಈ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡು. ಸೊ ಅಲ್ಲಿವರೆಗೂ ಕಾಯ್ತೀರಾ ಹೇಗೆ ಅಂತ ನೀವು? ಏನು ಮಾಡೋದು ಸರ್, ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಈಗ ಎಗೇನ್ ಮತ್ತೊಂದು ರೌಂಡ್ ಏನಾದರೂ ಹೋಗಿ ಪರಿಶೀಲನೆ ಮಾಡಿ ನೋಡಿ ಐಡೆಂಟಿಫೈ ಆಗುತ್ತಾ ಅಂತ ಏನಾದರೂ ಹೇಳಿದ್ರ ಪೊಲೀಸರು? ಇನ್ನೊಂದ್ಸಲ ನೋಡ್ಬೇಕು, ಇನ್ನೊಂದ್ಸಲ ಹೋಗಿ ನೋಡಪ್ಪ ಕಿಶೋರ್. ಇನ್ನೊಂದ್ಸಲ ನೋಡು, ಐಡೆಂಟಿಫೈ ಮಾಡೋಕ್ಕಾದ್ರೆ ಮಾಡು. ಯಾಕಂದರೆ ಈಗ ಡೆತ್ ಆಗಿರೋವಂಥವ್ರ ಪಟ್ಟಿಯಲ್ಲಿ ನಿಮ್ಮ ಮಗಳ ಹೆಸರನ್ನ ಖುದ್ದಾಗಿ SP ಹೇಳಿದ್ರು, ಹಿಂಗೆ 5 ಜನ ಡೆತ್ ಆಗಿದ್ದಾರೆ, ಅದರಲ್ಲಿ ನವ್ಯ ಮಾನಸ ಕೂಡ ಇದ್ದಾರೆ ಅಂತ ಹೇಳಿದ್ರು. ಸೊ ಅದೇ ಅವ್ರು ಡೆತ್ ಆಗಿರೋದು ಸತ್ಯ, ಆದರೆ ಅವ್ರು ಐಡೆಂಟಿಫೈ ಮಾಡೋಕ್ಕಾಯ್ತಲ್ಲ ನಮಗೆ, ಅದೇ ಸಮಸ್ಯೆ ಇರೋದು. ಅಲ್ಲಿ ಹೆಂಗೆ ಯಾವ ಥರ ಐಡೆಂಟಿಫೈ ಮಾಡೋದು ಅಂತ ಗೊತ್ತಾಗಲ್ಲ. ಏನು ಎಲ್ಲ ಸೀದೆ ಎಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ಬಂದು ಕೇಳಿದಾಗ ನೀವೆಲ್ಲ ತುಂಬ ಕಷ್ಟ ಬಿದ್ದು ಮಕ್ಕಳನ್ನ ಸಾಲ ಮಾಡಿಕೊಂಡು ಓದಿಸಿ ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸನೂ ಕೂಡ ಮಾಡೋಂಗೆ ಮಾಡಿ ಇನ್ನೇನು ಜೀವನ ರೂಪಿಸಿ ಒಂದು ಮದುವೆ ಮಾಡಬೇಕು ಅನ್ನೋಂಥ ಸ್ಟೇಜಲ್ಲಿ ಈ ರೀತಿ ಅಂತ ನೋವು ನೀವು ಪಡಬೇಕು ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಹುಶಃ ಯಾರಿಗೂ ಈ ಥರದ ನೋವು ಕೂಡ ಬರಬಾರ್ದು. ಏನು ಮಾಡೋದು ಸರ್? ನೈತಾ ಇದಿಷ್ಟು ಮಾನಸ ಮತ್ತು ನವ್ಯ ಈ ಇಬ್ಬರೂ ಕೂಡ ಅಷ್ಟೇ ಮೃತಪಟ್ಟಿರುವಂಥದ್ರ ಬಗ್ಗೆ ಖುದ್ದಾಗಿ ಜಿಲ್ಲಾ SP ಕೂಡ ಹೇಳಿದ್ರು. ಜೊತೆಗೆ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಒಂದು ಕಡೆ ಮಾನಸ ತಂದೆ ಹೇಳ್ತಿರುವಂಥದ್ದು, ನನ್ನ ಮಗಳನ್ನ ಐಡೆಂಟಿಫೈ ಮಾಡಿದ್ದೀನಿ, ಯಾಕಂದರೆ ಮಗಳು ಸೋಮವಾರ ಅದೇ ಚೈನನ್ನು ಹಾಕ್ಕೊಂಡಿದ್ರು, ಇವತ್ತು ಕೂಡ ಅಷ್ಟೇ ಕತ್ತಲ್ಲಿ ಅದೇ ಚೈನ್ ಇದೆ, ಆ ಒಂದು ಚೈನ್ನ ಮುಖಾಂತರ ಯಾಕೆ ನನ್ನ ಮಗಳು ಮಾನಸ ಅಂತ ಹೇಳಿದೆ ಅಂತ. ಆದರೆ ನವ್ಯ ತಂದೆಯವ್ರು ಮಾತ್ರ ಮಗಳನ್ನ ನಾನು ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ, ಆ ರೀತಿಯಾದಂತಹ ಒಂದು ಮೃತದೇಹ ಅಲ್ಲಿದೆ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಪಾಪ ಅವ್ರು ಹೇಳ್ತಾ ಇದ್ರು, ತುಂಬ ನೋವು ಪಟ್ಕೊಂಡು ಮಕ್ಕಳ ತುಂಬ ಚೆನ್ನಾಗಿ ಬೆಳೆಸಿದ್ರು. ಅವರಿಬ್ಬರು ಮಕ್ಕಳು ಕೂಡ ಅಷ್ಟೇ LKG ಇಂದನೂ ಕೂಡ ಫ್ರೆಂಡ್ಸ್ ಅಂತೆ, ಒಂದೇ ಜೊತೆಯಲ್ಲಿ ಓದಿದ್ರು, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು, ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ಒಂದೇ ಮನೆಯಲ್ಲೂ ಕೂಡ ಅಷ್ಟೇ ವಾಸವಾಗಿದ್ರು. ಇನ್ನೇನು ಮದುವೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ನೋವಿನ ಶಾಕ್ ಅನ್ನುವಂಥದ್ದು ನಮ್ಮ ಕುಟುಂಬಕ್ಕೆ ಕೊಟ್ಟಿದೆ ಅಂತ ಹೇಳ್ತಿದ್ರೆ, ಅವರೆಲ್ಲರೂ ಕೂಡ ಅಷ್ಟೇ ಕಾಯ್ತಾ ಇರುವಂಥದ್ದು ಆ ಒಂದು ಪ್ರೊಸೆಸ್ ಏನಿದೆ ಐಡೆಂಟಿಫಿಕೇಶನ್ ಪ್ರೊಸೆಸ್ ಅಂತ, ಅದೇನಾದರೂ ಕಂಪ್ಲೀಟ್ ಆಯಿತು ಅಂತಂದರೆ ಕನಿಷ್ಠ ಪಕ್ಷ ಮೃತದೇಹವನ್ನು ಕೊಟ್ಟರೆ ತಗೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾರ್ಚರಿ ಬಳಿ ಎಲ್ಲರೂ ಕೂಡ ಇರುವಂಥದ್ದು. ಇಲ್ಲಿ ಕೇವಲ ಮಾನಸ ಮತ್ತು ನವ್ಯ ಅಷ್ಟೇ ಅಲ್ಲದೆ ಉಳಿದಂಥ ಒಂದು ಬಿಂದು ಅವರ ಫ್ಯಾಮಿಲಿಯವರು ಕೂಡ ಇದ್ದಾರೆ, ಮತ್ತೊಂದು ಕಡೆ ರಶ್ಮಿ ಅವರ ಕುಟುಂಬಸ್ಥರು ಕೂಡ ಇದ್ದಾರೆ. ಇಲ್ಲಿ ಅದು ಕೂಡ ಅಷ್ಟೇ, ಅಂದರೆ ರಶ್ಮಿ ಅವರ ಫ್ಯಾಮಿಲಿಯವರು ಕೂಡ ಅಷ್ಟೇ ಒಂದು ರೀತಿಯಂಥ ಗೊಂದಲ ಆಗ್ತಿದೆ ಅವ್ರಿಗೂ ಕೂಡ, ಯಾಕಂದರೆ ನಮ್ಮ ಮಗಳು ಇವಲ್ಲ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಅಷ್ಟೇ ಹೇಳ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಐಡೆಂಟಿಫಿಕೇಷನ್ ಅನ್ನುವಂಥದ್ದು ಆದ್ರೇ ಕೊಡ್ತೀವಿ. ಒಂದು ವೇಳೆ ಐಡೆಂಟಿಫಿಕೇಷನ್ ಏನಾದರೂ ಆಗಿಲ್ಲ ಅಂತಂತ ವೇಳೆಯಲ್ಲಿ ಎಗೈನ್ ಕೋರ್ಟ್ನ ಮುಖಾಂತರವಾಗಿ ಕೋರ್ಟಲ್ಲಿ ಪರ್ಮಿಷನ್ ತಗೊಳ್ಬೇಕು, ಜಡ್ಜ್ನ ಮುಂದೆ ಒಂದು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು, ಜೊತೆಗೆ ಮೃತದೇಹದ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಎರಡೂ ಮೃತದೇಹದ ಮತ್ತು ಫ್ಯಾಮಿಲಿಯವರ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು FSLಗೆ ಕಳಿಸಿ, ಆ FSLನಲ್ಲಿ ಏನಾದರೂ ಕನ್ಫರ್ಮ್ ಆಯಿತು ಅಂದಾಗ ಮಾತ್ರ ಮೃತದೇಹವನ್ನು ಹಸ್ತಾಂತರ ಮಾಡ್ತೀವಿ. ಆ ಒಂದು ಪ್ರೊಸೆಸ್ ಆಗಬೇಕಂದ್ರೆ ಆಲ್ಮೋಸ್ಟ್ ಒಂದು 3 to 4 days ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಫ್ಯಾಮಿಲಿಯವರಿಗೆ 2 ಬಾರಿ ಹೇಳ್ತಿದ್ದಾರೆ, ನೋಡಿ ಇನ್ನೊಂದು ಸರಿ ನೀವು ನೋಡಿ, ಒಂದು ವೇಳೆ ಎನಿ ಐಡೆಂಟಿಫಿಕೇಷನ್ ಆಯಿತು ಅಂತಂದರೆ ಇವತ್ತು ಸಂಜೆ ಒಳಗಡೆ ನಾವು ಬಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಸದ್ಯಕ್ಕೆ ಈ 4 ಫ್ಯಾಮಿಲಿಯ ಕುಟುಂಬಸ್ಥರು ಕೂಡ ಈಗಾಗಲೇ ಚಿತ್ರದುರ್ಗದಲ್ಲಿರುವಂತಹ
ಈ ಒಂದು ಮಾರ್ಚರಿಯ ಬಳಿ ಇದ್ದಾರೆ. ಇನ್ನೇನು 2-3 ಗಂಟೆಗಳಲ್ಲಿ ಈ ಒಂದು ಐಡೆಂಟಿಫಿಕೇಶನ್ ಆದಂತಹ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ಚಿತ್ರದುರ್ಗ ಪೊಲೀಸರು ಮಾಡಲು ಮುಂದಾಗಿರುವಂತಹದ್ದು. ನವಿತಾ ಮಂಜುನಾಥ್, ಈಗ ಬಿಂದು ಹಾಗೆಯೇ ಅವರ ಮಗಳು ಗ್ರಿಯಾ ಅವರನ್ನ ಕೂಡ ಈಗ ದರ್ಶನ್ ಅವರ ಪತಿ ಪತ್ತೆ ಹಚ್ಚಿದ್ದಾರೆ. ಅವರಿಗೆ ಈಗಾಗಲೇ ಅವರ ಬಾಡಿಯನ್ನು ನೀಡಲಾಗಿದೆಯಾ, ಹೇಗೆ ಅವರ ಫ್ಯಾಮಿಲಿಯ ಹಿಸ್ಟ್ರಿ ಏನು? ಮತ್ತೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಈ ಒಂದು ಬಿಂದು ಮತ್ತು ಅವರ 4.5 ವರ್ಷದ ಮಗಳು ಗ್ರೇಯ ಇಬ್ಬರು ಕೂಡ ಅಷ್ಟೇ ಬನಶಂಕರಿಯಲ್ಲಿ ವಾಸವಾಗಿದ್ರು ಅನ್ನುವಂಥದ್ರ ಬಗ್ಗೆ ಪೊಲೀಸರ ಒಂದು ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಇನ್ನು ಅವರ ಗಂಡ ಕೂಡ ಅಷ್ಟೇ ದರ್ಶನ್ ಅನ್ನುವಂಥವ್ರು. ದರ್ಶನ್ ಕೂಡ ಅಷ್ಟೇ ಬಂದಿದ್ರು, ಅವರು ಕೂಡ ಅಷ್ಟೇ ಗುರುತು ಪತ್ತೆಯನ್ನು ಮಾಡಿದ್ದಾರೆ. ಆದರೆ ಅವರು ಮಾಧ್ಯಮದ ಮುಂದೆ ಮಾತನಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಪೊಲೀಸರು ಒಂದು ವಿಚಾರವನ್ನು ಹೇಳ್ತಾರೆ ಅವರ ಕುಟುಂಬದ ಬಗ್ಗೆ, ಏನು ಅಂತಂದರೆ ಈ ಕಡೆ ದರ್ಶನ್ ಅವರ ಫ್ಯಾಮಿಲಿಯಲ್ಲೂ ಕೂಡ ಅಷ್ಟೇ ಅವರ ಅಪ್ಪ ಅಮ್ಮ ಆಗಿರ್ಬೋದು, ಅವರ ಸಂಬಂಧಿಕರು ಎಲ್ಲರೂ ಕೂಡ ಅಷ್ಟೇ ಸಾವನ್ನಪ್ಪಿದ್ರಂತೆ. ಸಮ್ ಫ್ಯಾಮಿಲಿ ರೀಸನ್ಸು, ಸಮ್ ಹೆಲ್ತ್ ಇಶ್ಯೂಸಿಂದ. ಈ ಕಡೆ ಅವರ ಜೀವನದಲ್ಲಿ ಇದ್ದಿದ್ದು ಹೆಂಡತಿ ಮತ್ತು ಮಗು, ಈ ಇಬ್ಬರೇ. ಅವ್ರು ಬಿಟ್ಟರೆ ಅವ್ರ ಜೀವನನೇ ಇರಲಿಲ್ಲ. ಆದರೆ ಇವತ್ತು ಆ ಹೆಂಡತಿ ಮಗುನೂ ಕಳ್ಕೊಂಡಿದ್ರೆ ಇನ್ನೊಂದು ವಿಪರ್ಯಾಸ ಏನು ಅಂತಂದರೆ ಈ ಬಿಂದು ಅವರ ಮನೆಯವರು ಕೂಡ ಅಷ್ಟೇ ಎಲ್ಲರೂ ಕೂಡ ಅಷ್ಟೇ ಸಾವನ್ನಪ್ಪಿದ್ರಂತೆ. ಅಂದರೆ ಎರಡೂ ಫ್ಯಾಮಿಲಿಗಳಲ್ಲೂ ಕೂಡ ಉಳಿದಿದ್ದಂಥವ್ರು ಅವ್ರು 3 ಜನ. ಆ 3 ಜನರಲ್ಲಿ ಈಗ ಬಿಂದು ಮತ್ತು ಗ್ರೇ ಇಬ್ಬರು ಕೂಡ ಅಷ್ಟೇ ಸಾವನ್ನಪ್ಪಿದ್ದಾರೆ. ಉಳ್ಕೊಂಡಿರುವಂಥದ್ದು ದರ್ಶನ್ ಮಾತ್ರ. ಆ ಒಂದು ಕಾರಣಕ್ಕೋಸ್ಕರ ಅವ್ರು ತುಂಬ ನೊಂದಿದ್ದಾರೆ. ಮಾಧ್ಯಮದ ಜೊತೆ ನಾನು ಯಾವುದೇ ಕಾರಣಕ್ಕೂ ಮಾತನಾಡಲ್ಲ ಅಂತೇಳಿ ಅವರು ಕೂಡ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಅವ್ರು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದು ಮಾರ್ಚರಿ. ಇದೇ ಒಂದು ಮಾರ್ಚರಿಯ ಒಳಭಾಗದಲ್ಲಿ 5 ಮೃತದೇಹಗಳಿದ್ದಾವೆ. 5 ಮೃತದೇಹದಲ್ಲಿ ಬಿಂದು ಮತ್ತು ಗ್ರೇಯ ಇಬ್ಬರು ಮೃತದೇಹವನ್ನು ದರ್ಶನ್ ಪತ್ತೆ ಮಾಡಿದರೆ ಅದರ ಒಂದು ಪ್ರೊಸೆಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದಷ್ಟು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾಕಂದರೆ ನಾಳೆ ಮುಂದಿನ ದಿನ ಲೀಗಲ್ ಇಶ್ಯೂಸ್ ಏನಾದರೂ ಬಂತು ಅಂದಂಥ ಸಂದರ್ಭದಲ್ಲಿ ಮತ್ತೆ DNA ಸ್ಯಾಂಪಲ್ನ ಮ್ಯಾಚ್ ಮಾಡಬೇಕು ಅಂತಂದ ವೇಳೆಯಲ್ಲಿ ಬಾಡಿಯಲ್ಲಿ DNA ಸ್ಯಾಂಪಲ್ಸ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಐಡೆಂಟಿಫಿಕೇಷನ್ ಕಂಪ್ಲೀಟ್ ಆದರೂ ಕೂಡ ಅಷ್ಟೇ ಒಂದಷ್ಟು DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಇನ್ನೊಂದು 1 ಅವರಲ್ಲಿ ಈ ಬಿಂದು ಮತ್ತು ಆಕೆಯ 4.5 ವರ್ಷದ ಗ್ರೇಯ ಈ ಇಬ್ಬರ ಮೃತದೇಹಗಳನ್ನು ಕೂಡ ಅಷ್ಟೇ ದರ್ಶನ್ ಅವ್ರಿಗೆ ಹಸ್ತಾಂತರ ಮಾಡ್ತಾರೆ. ಯಾಕಂದರೆ ಅವರು ಸದ್ಯಕ್ಕೆ ಬೆಂಗಳೂರಿನಲ್ಲಿರುವಂತಹ ಬನಶಂಕರಿಯಲ್ಲಿ ವಾಸವಾಗಿದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಉಳಿದಂತೆ 3 ಮೃತದೇಹಗಳು, ಅದರಲ್ಲಿ ಮಾನಸ್ ಅವ್ರ ತಂದೆ ಹೇಳ್ತಾ ಇರುವಂಥದ್ದು ನಂದೇ ಮಗಳು ಅಂತ ಹೇಳ್ತಿದ್ರೆ, ಬಹುತೇಕ ಅದು ಕೂಡ ಕನ್ಫರ್ಮ್ ಆಯಿತು ಅಂತಂದರೆ ಒಂದು 2-3 ಗಂಟೆಗಳಲ್ಲಿ ಆ ಒಂದು ಮೃತದೇಹವನ್ನು ಕೊಡ್ತಾರೆ. ಇನ್ನು ಉಳಿದಂತೆ ರಶ್ಮಿ ಮತ್ತು ಇನ್ನೊಂದು ನವ್ಯ, ಈ 2 ಮೃತದೇಹಗಳು ಕೂಡ ಅಷ್ಟೇ ಒಂದು ರೀತಿ ನವ್ಯ ಅವ್ರ ತಂದೆ ಹೇಳ್ತಿರುವಂಥದ್ದು ಮೃತದೇಹವನ್ನು ಪತ್ತೆ ಮಾಡೋಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಈ ಕಡೆ ರಶ್ಮಿ ಅವರ ಫ್ಯಾಮಿಲಿಯವರು ಕೂಡ ಹೇಳ್ತಿದ್ದಾರೆ ಇಲ್ಲ ಮೃತದೇಹವನ್ನು ನಾವು ಪತ್ತೆ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆ ಎರಡೂ ಕೂಡ ಕನ್ಫ್ಯೂಷನ್ಸ್ ಇರುವಂಥ ಕಾರಣಕ್ಕೋಸ್ಕರ ಪೊಲೀಸರು ಏನು ತೀರ್ಮಾನವನ್ನು ಮಾಡ್ತಾರೆ, ಒಂದು ವೇಳೆ ಇಲ್ಲ ಇದು ನಮ್ಮ ಮಕ್ಕಳೇ ಅಲ್ಲ ಅಂತ ಏನಾದರೂ ಕುಟುಂಬಸ್ಥರಂದಂಥ ವೇಳೆಯಲ್ಲಿ ಯಾವುದೂ ಕೂಡ ಅಷ್ಟೇ ಬೇರೆ ಮಾರ್ಗ ಇರೋದಿಲ್ಲ. DNA ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲೇಬೇಕಾಗಿರುತ್ತೆ. ಒಂದು ಕಡೆ ಮೃತದೇಹದಲ್ಲಿರುವಂಥ DNA ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊತಾರೆ, ಫ್ಯಾಮಿಲಿಯವರ DNA ಸ್ಯಾಂಪಲನ್ನು ಕೋರ್ಟ್ನ ಅನುಮತಿಯನ್ನು ತಗೊಂಡು ಜಡ್ಜಿನ ಮುಂದೆನೇ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರ DNA ಮತ್ತು ಬಾಡಿಯಲ್ಲಿರುವಂಥ DNA ಎರಡನ್ನೂ ಕೂಡ ಅಷ್ಟೇ FSL ಕಳಿಸ್ತಾರೆ. ಅದರ ರಿಪೋರ್ಟ್ ಬರಬೇಕಂದ್ರೆ ಆಲ್ಮೋಸ್ಟ್ 72 ಗಂಟೆಗಳ ಕಾಲ ಬೇಕಾಗಿರುತ್ತೆ. ಇನ್ನು 3-4 ದಿನಗಳು ಹಿಡಿಯುತ್ತೆ. ಆ 3-4 ದಿನಗಳು ಕೂಡ ಅಷ್ಟೇ ವೆಯ್ಟ್ ಮಾಡಲೇಬೇಕಾಗುತ್ತೆ. ಆ ಒಂದು DNA ಸ್ಯಾಂಪಲ್ ಏನಾದರೂ ಮ್ಯಾಚ್ ಆಯಿತು ಅನ್ನೋಂಥ ವೇಳೆಯಲ್ಲಿ ಎಗೈನ್ 3-4 ದಿನ ಬಿಟ್ಕೊಂಡು ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ನನ್ನ ಹಿಂಭಾಗದ ನನ್ನ ಮುಂದೆ ಇರುವಂಥವ್ರು ಇವರು ರಶ್ಮಿ ಅವರ ಕುಟುಂಬದವರು. ಅವರು ಕೂಡ ಅಷ್ಟೇ ಮಾಧ್ಯಮದ ಮುಂದೆ ಮಾತನಾಡೋದಕ್ಕೆ ಇಷ್ಟಪಡ್ತಿಲ್ಲ. ಯಾಕಂದರೆ ಅವ್ರದ್ದೇ ಆದಂಥ ನೋವಲ್ ಅವರಿದ್ದಾರೆ. ಈ ಕಡೆ ರಶ್ಮಿ ಸಾಕಷ್ಟು ಕನಸು ಕಂಡುಕೊಂಡಿದ್ರಂತೆ. ಅವರು ಮೂಲತಃ ಕಾರವಾರ ಜಿಲ್ಲೆಯವರವರು. ಅವರು ಕೂಡ ಅಷ್ಟೇ ನಮ್ಮ ಇಬ್ಬರು ಸ್ನೇಹಿತರನ್ನು ಕರ್ಕೊಂಡ್ಬಿಟ್ಟು 4 ದಿನ ರಜೆ ಹಾಕ್ಕೊಂಡು ನಮ್ಮ ಊರನ್ನು ತೋರಿಸ್ತೀನಿ, ಮುರುಡೇಶ್ವರ ಆ ಕಡೆ ಎಲ್ಲನೂ ಕೂಡ ಬೀಚಸ್, ಒಳ್ಳೆ ಬೀಚಸ್ ಇದೆ, ಅಲ್ಲಿ ಹೋಗೋಣ ಎಲ್ಲ ತೋರಿಸ್ತೀನಿ ಅಂತಲೂ ಕೂಡ ಅಷ್ಟೇ ಫ್ರೆಂಡ್ಸ್ನ ಕರ್ಕೊಂಡು ಬರ್ತಿದ್ದಂತೆ. ವಿಧಿ ಆಟ ಹೇಗೆ ಅಂತಂದರೆ ಆಕೆ ಮಾತ್ರ ಸಾವನ್ನಪ್ಪಿದ್ದಾರೆ, ಅವರ ಇಬ್ಬರು ಫ್ರೆಂಡ್ಸು ಕೂಡ ಅಷ್ಟೇ ಗ್ಲಾಸ್ ಹೊಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಸೊ ಅದಕ್ಕೆ ಅವ್ರ ಕುಟುಂಬಸ್ಥರು ನೋಡ್ತಾ ಇರ್ಬೋದು, ಅವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಐಡೆಂಟಿಫಿಕೇಷನ್ ಆಗ್ತಿಲ್ಲ ಮಗಳು ನಮ್ಮದು ಅಂತ ಹೇಳ್ಬಿಟ್ಟು. ಬಹುತೇಕ ಐಡೆಂಟಿಫಿಕೇಷನ್ ಆಗಿಲ್ಲ ಅಂತಂದರೆ ಬೇರೆ ಆಪ್ಷನ್ ಇಲ್ಲ, DNA ಅನ್ನುವಂಥದ್ದು ಮ್ಯಾಚ್ ಮಾಡಲೇಬೇಕಾಗುತ್ತೆ. ಅದಕ್ಕೊಂದು ಸ್ವಲ್ಪ ಟೈಮ್ ಸಿಗುತ್ತೆ. ಇವತ್ತು ಸಂಜೆ ಒಳಗಾಗಿ ಯಾರೆಲ್ಲ ತಮ್ಮ ಮೃತದೇಹಗಳನ್ನು ಪತ್ತೆ ಮಾಡ್ತಾರೆ ಅಂಥವ್ರಿಗೆ ಬಾಡಿಗಳನ್ನು ಹಸ್ತಾಂತರ ಮಾಡ್ತಾರೆ. ಯಾರ್ದು ಪತ್ತೆ ಮಾಡೋಕ್ಕೆ ಆಗೋದಿಲ್ಲ ಅಥವಾ ಕನ್ಫ್ಯೂಷನ್ಸ್ ಇದೆ ಅಂತಾರೋ ಅಂಥವ್ರನ್ನ DNA ಸ್ಯಾಂಪಲನ್ನು ತಗೊಂಡು ಅದನ್ನು ರಿಸಲ್ಟ್ ಬಂದಮೇಲೆ ಆಲ್ಮೋಸ್ಟ್ ಒಂದು 3-4 ಡೇಸ್ ಆದಮೇಲೆ ಅವ್ರಿಗೆ ಬಾಡಿಗಳನ್ನು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಖುದ್ದಾಗಿ ಚಿತ್ರದುರ್ಗ ಜಿಲ್ಲಾ SP ಆಗಿರುವಂತಹ ರಜತ್ ಭಂಡಾರ್ ಅವರು ಕೂಡ ಹೇಳಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.